ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಅಪ್ಪಾಜಿ ಏನಾದ್ರು ತಂದ್ಕೊಡ್ಲಾ? ಏನು ಯೋಚನೆ ಮಾಡ್ತಾ ಇದ್ದೀರಾ? ನಮ್ಮ ಗೊಂಬೆ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಒಬ್ಬಳೇ ಮಗಳು ಅಂತ ತುಂಬ ಪ್ರೀತಿಯಾಗಿ ಸಾಕಿದ್ವಿ. ಏನು ಕೆಲಸನೂ ಮಾಡೋದು ಬಿಡಲಿಲ್ಲ ಅನ್ನೋದಕ್ಕಿಂತ ಏನು ಕೆಲಸನೂ ಕಲಿಸ್ಲಿಲ್ಲ ಅನ್ನೋದು ನಿಜ. ಅವಳನ್ನು ಅವಳು ಕೇರ್ ತಗೊಳ್ಳೋದೇ ಕಷ್ಟ. ಅಂಥದ್ರಲ್ಲಿ ಅವಳ ಅತ್ತೇನೇನು ಕೇರ್ ತಗೋತಾಳೋ ದೇವ್ರಿಗೆ ಗೊತ್ತು. ನೀವ್ಯಾಕೆ ಆ ಪಾಟಿ ಯೋಚನೆ ಮಾಡ್ತಾ ಇದ್ದೀರಾ ಅಪ್ಪಾಜಿ? ನನ್ನ ಅಕ್ಕ ಅಂದರೆ ಏನು ಅನ್ಕೊಂಬಿಟ್ಟಿದಾರ? ಅವಳು ತುಂಬ ಜಾಣೆ. ಇವತ್ತು ಬೆಳಗ್ಗೆ ತಾನೇ ಫೋನ್ ಮಾಡಿದ್ಲು ಕಷಾಯ ಹೆಂಗೆ ಮಾಡೋದು ಅಂತ ಕೇಳೋಕ್ಕೆ. ನಾನು ಹೇಳ್ದಂಗೆ ಮಾಡಿದ್ದಾಳೆ ಅನ್ಕೊಳ್ತೀನಿ. ಆದರೆ ನೀವೇನು ಯೋಚನೆ ಮಾಡಬೇಡಿ, ಅವಳು ಹೇಳಿದ್ದನ್ನೆಲ್ಲ ನಿಭಾಯಿಸ್ತಾಳೆ. ಏನೋ ಗೊಂಬೆ ಕಷಾಯ ಹೇಗೆ ಮಾಡೋದು ಅಂತ ಕೇಳಿ ತಿಳ್ಕೊಂಡ್ಲ? ನಿಜ ಹೇಳ್ತಾ ಇದ್ದೆ ನೀನು? ನಾನು ಸುಳ್ಳು ಹೇಳಲ್ಲ ಅಪ್ಪಾಜಿ. ಎಷ್ಟೇ ಕಷ್ಟ ಬಂದರೂ ಸುಳ್ಳು ಹೇಳಬಾರ್ದು ಅಂತ ನನ್ನ ತಾತಮ್ಮ ಹೇಳ್ಕೊಟ್ಟಿದ್ದಾಳೆ. ಚಿನ್ನು, ಅಕ್ಕ ಚೆನ್ನಾಗಿದೆ. ಶ್ವೇತಾ, ಬಹಳ ಅಪರೂಪ ಆಗೋದು. ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಬಾಬಾ, ನೀವ್ ಹೇಗಿದ್ದೀರಾ? ಚೆನ್ನಾಗಿ. ಗೊಂಬೆ ಚಿನ್ನು ನೋಡ್ಬೇಕು ಅಂದ್ಲು, ಅದಕ್ಕೆ ಕರ್ಕೊಂಡ್ ಬಂದೆ. ಹೇಗೋ ಒಂಥರ ಒಟ್ನಲ್ಲಿ ನೀನ್ ಬಂದಿಯಲ್ಲ, ಅದೇ ಖುಷಿ. ಅಕ್ಕ ಇದೇನಿದು? ಏನು ಆಗಿಲ್ಲ ಚಿನ್ನು, ಸುಮ್ನಿರು. ಕೈಗೇನಾಯ್ತು? ಪಪ್ಪ ಏನಾಯ್ತು ಅಂದ್ರೆ ಅತ್ತೆಗೆ ಕಷಾಯ ಮಾಡ್ಕೊಡ್ಬೇಕಾಗಿತ್ತು. ಚಿನ್ನುಗ್ ಫೋನ್ ಮಾಡಿ ಕಷಾಯ ಹೇಗ್ ಮಾಡೋದು ಅಂತ ತಿಳ್ಕೊಂಡೆ. ಕಷಾಯ ಮಾಡ್ತಿದ್ದೆ, ಅವಾಗ ನನ್ನ ಫ್ರೆಂಡ್ ಕಾವೇರಿ ಗೊತ್ತಲ್ಲ, ಅವಳು ಫೋನ್ ಮಾಡಿದ್ಲು. ಅವಳ ಜೊತೆ ಮಾತಾಡ್ತಾ ಮಾತಾಡ್ತಾ ಹೇಗಾಯ್ತೋ ಏನಾಯ್ತೋ ಗೊತ್ತಿಲ್ಲ, ಕಷಾಯ ಎಲ್ಲ ಕೈ ಮೇಲೆ ಬಿದ್ದೋಯ್ತು. ತಕ್ಷಣ ಅಜ್ಜಿ ಜೇನುತುಪ್ಪ ಸವರಿದ್ರು. ಇವಾಗೇನಿಲ್ಲ, ಪರವಾಗಿಲ್ಲ, ಸ್ವಲ್ಪ ಉರಿದೆ ಅಷ್ಟೇ. ಪುಣ್ಯಕ್ಕೇನು ಆಗ್ಲಿಲ್ಲ, ಚಿಕ್ಕ ಗಾಯ ಆಗಿದೆ ಅಷ್ಟೇ ಭಾವ. ಚಿಕ್ಕದ? ಅಕ್ಕ ನಿಂಗೆ ಎಷ್ಟು ಸರಿ ಹೇಳಿದ್ದೀನಿ, ಅಡ್ಗೆ ಮನೆಗೆ ಹೋದ್ರೆ ಏನಾದ್ರೂ ಅನಾಹುತ ಮಾಡ್ಕೊಳ್ತಾನೆ ಇರ್ತೀಯ. ಅಡ್ಗೆ ಮನೆಗೆ ಫೋನ್ನಾಗ ಮಾತಾಡ್ಬೇಡ ಅಂತ ಎಷ್ಟು ಸತಿ ಹೇಳಿದ್ರು ಕೇಳೋದೇ ಇಲ್ವಲ್ಲ ನೀನು. ಈಗ ನೋಡಿ ಏನಾಗೋಗಿದೆ. ಶ್ವೇತಾ, ಯಾವಾಗ ಬಂದಿಯೇ? ಈ ತಾನೇ ಬಂದೆ ಅಕ್ಕ. ಅಮ್ಮ, ನಿನ್ ಮಗಳು ನಾನು ಬಂದಿದ್ದೀನಿ. ಏನಿದು ಕೈ? ಏನ್ ಮಾಡ್ಕೊಂಡೆ? ಏನಾಯ್ತು? ಅಕ್ಕ ಗಾಬರಿ ಆಗ್ಬೇಡ. ಅದ್ಕೆಗೆ ಕಷಾಯ ಮಾಡಕ್ಕೆ ಅಂತ ಹೋದ್ಲು, ಅದನ್ನ ಕೈ ಮೇಲೆ ಚೆಲ್ಕೊಂಡು ಸುಟ್ಕೊಂಡಿದ್ದಾಳಷ್ಟೇ. ಕಷಾಯ ಮಾಡಕ್ ಹೋಗ? ನೀನ್ ಅಡಿಗೆ ಮನೆಗೆ ಹೋಗಿದ್ಯಾ? ನೀನ್ ಯಾಕೆ ಹೋಗಿದ್ದೆ? ಯಾರು ಇವಳನ್ನ ಕಳ್ಸಿದ್ದು? ಚಿಕ್ಕ ಗಾಯ ಆಗಿದೆ, ಗಾಬರಿ ಏನೋ ಆಗ್ಬೇಡ. ಅದ್ಕೆಗೇನ್ ತಲೆ ಕೆಟ್ಟಿದ್ಯೇನೆ? ಮದ್ವೆ ಆಗೋದಕ್ಕಿಂತ ಮುಂಚೆನೆ ಸೊಸೆ ಮೇಲೆ ಸವಾರಿ ಶುರು ಮಾಡ್ಬಿಟ್ಲಾ? ನನ್ ಮಗಳು ನಿನ್ ಮನೆ ಕೆಲ್ಸದವಳು ಅನ್ಕೊಂಡಿದ್ದಾಳ? ಅಕ್ಕ ಮಾತಾಡ್ಬೇಡ ನೀನು. ಕಳ್ಸಿದ್ ಒಂದ್ ದಿನಕ್ಕೆ ಇಷ್ಟ ಅವಾಂತರ ಮಾಡಿ ಕಳ್ಸಿದಿರಲ್ಲ, ನೀವ್ಯಾಕೆ ಇವಳನ್ನ ಅಡಿಗೆ ಮನೆಗೆ ಬಿಟ್ರಿ? ಒಂದು ಕೂದಲು ಕೊಂಕದ ಹಾಗೆ ಬೆಳೆಸಿದ್ದೀನಿ. ಮಾವ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯ? ಯಾಕೆ ಅಷ್ಟೊಂದು ಮಾತಾಡ್ತಿದ್ಯಾ? ನನ್ಗೆ ಯಾರೋ ಯಾವ ಕೆಲ್ಸನೂ ಹೇಳಿಲ್ಲ, ನಾನೇ ಹೋಗಿ ಕಷಾಯ ಮಾಡಿದ್ದು. ಹಿಂದೂ ಮುಂದೆ ಗೊತ್ತಿದೆ, ಸುಮ್ನೆ ಮಾತಾಡ್ತಿರ್ಬೇಡ ನೀನು. ಮಾತಾಡ್ಬೇಡ ಅಂದ್ರೆ ಏನೇ ಅರ್ಥ? ನಿನ್ ಕೈ ಸುಟ್ಟು ಕಳ್ಸಿದಾರೆ, ಸುಮ್ನೆ ಇರುವಂತ್ಯ? ನನ್ ಹೊಟ್ಟೆಗೆ ಬೆಂಕಿ ಸುರಿದಾಗ ಆಗಿದೆ. ಆ ಮನೆ ಕಳ್ಸ್ಬೇಡ ಅದಕ್ಕೆ ಅನ್ಸ್ಕೊಂಡವಳು ನನ್ ಮೇಲಿರೋ ದ್ವೇಷನ ನನ್ ಮಗಳ ಮೇಲೆ ತೀರ್ಸ್ಕೊತಾಳೆ ಅಂದೆ. ಇಷ್ಟಕ್ಕೆಲ್ಲ ನೀನೇ ಕಾರಣ ಕೈಲಾಶ್. ನಾನು ಎಷ್ಟೇ ಹೊಂದ್ಕೊಂಡು ಹೋದ್ರು, ಎಷ್ಟೇ ಚೆನ್ನಾಗಿದ್ರು, ಅದಕ್ಕೆ ನನ್ನ ಮೇಲೆ ದ್ವೇಷ ತೀರ್ಸ್ಕೊಳ್ದೆ ಬಿಡಲ್ಲ ಅವಳು. ಅಕ್ಕ, ಇದ್ರಲ್ಲಿ ಅದಕ್ಕಿದೇನು ತಪ್ಪಿಲ್ಲ. ನೀನ್ ಯಾಕೆ ಅವ್ರ ಮೇಲೆ ಸುಮ್ಮನೆ ಆರೋಪ ಹೊರಿಸ್ತಿದ್ಯಾ? ಬಾಯ್ ಮುಚ್ಚೆ, ಜಾಸ್ತಿ ಮಾತಾಡ್ಬೇಡ. ನಿನ್ನ ಮಗಳಿಗೆ ಹೀಗಾಗಿದೆ, ನನ್ನ ನೋವು ಏನು ಅಂತ ನಿನಗೆ ಅರ್ಥ ಆಗ್ತಿತ್ತು. ನಿನಗ್ ಮಕ್ಕಳೇ ಇಲ್ವಲ್ಲ, ನನಗ್ ಕಷ್ಟ ಎಲ್ಲ ಅರ್ಥ ಆಗತ್ತೆ. ಲಕ್ಷ್ಮಿನೇ ಆ ಮನೆಗೆ ಹೋಗ್ತೀನಿ ಅಂತ ತುದಿಗಾಲಲ್ಲಿ ನಿಂತಿರೋವಾಗ ನೀನ್ ಯಾಕೆ ಬೇಡ ಅಂತಿದ್ಯಾ? ಲಕ್ಷ್ಮಿ ಅಲ್ಲಿಗೆ ಹೋದ್ರೆ ಗೊಂಬೆಗೆ ಓದೋದಕ್ಕೆ ಟೈಮ್ ಸಿಗತ್ತೆ, ಎಕ್ಸಾಮ್ಸ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ಬೋದು. ನಾನು ಹೇಳ್ತಾ ಇರೋದು ನಿನಗೆ ಅರ್ಥ ಆಗ್ತಿಲ್ಲ ಕಲ್ಪನಾ. ಅದೇನ್ ಬ್ರಹ್ಮವಿದ್ಯೆ ಏನಲ್ವಲ್ಲ. ಅವಳಿಗೂ ಹೊಸ ಜನ ಹೊಸ ಜಾಗ ಪರಿಚಯ ಆಗತ್ತೆ. ಸ್ವಲ್ಪ ದಿನ ಈ ಮನೆಯಿಂದ ದೂರ ಇದ್ರೇನಂತೆ? ನನ್ನ ಮಗಳೇ ಹೋಗ್ತಾ ಇಲ್ವಾ? ಅಕ್ಕ, ಬಾವ, ನೀವಿಬ್ರು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಿದ್ದೀರಾ? ಗೊಂಬೆ ಮತ್ತೆ ಚಿನ್ನನ ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಡೋಂಟ್ ವರಿ. ಮಮ್ಮಿ, ನಾವು ಒಬ್ರನ್ನೊಬ್ರನ್ನ ಕೇರ್ ತಗೋತೀವಿ, ನೀನು ಪಪ್ಪನ್ ಕೇರ್ ತಗೊಂಡ್ರೆ ಸಾಕು.
ಚಿನ್ನು ಬೇಗ ಹೋಗಿ ನಿನ್ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊ ಬೇಗ. ಓಕೆ ಅಕ್ಕ. ಗೊಂಬೆ ನಿಮ್ಗೆ ಈಗ ಸಮಾಧಾನ ಆಯ್ತಾ? ಸತ್ಯವಾಗ್ಲು ತುಂಬಾ ಸಮಾಧಾನ ಆಯ್ತು, ಥ್ಯಾಂಕ್ ಯು. ಚಿಕ್ಕಿ ನಿಂಗೇನೋ ತೋರಿಸ್ತೀನಿ ಬಾ ಇಲ್ಲಿ. ದೇವ್ರೆ, ಗೊತ್ತಿಲ್ಲದೆ ಇರೋ ಹೊಸ ಮನೆಗೆ ಹೋಗ್ತಾ ಇದ್ದೀನಿ. ಹೊಸ ಜನ, ಹೊಸ ಜಾಗ. ನೀನೇ ನನ್ನನ್ನು ಕಾಪಾಡಬೇಕಪ್ಪ. ನನ್ನವರು ಅಂತ ಯಾರೂ ಇಲ್ಲ. ಇದ್ದೊಬ್ಬ ತಾತಮ್ಮನೂ ಕರುಣೆ ಇಲ್ಲದೆ ಕಿತ್ಕೊಂಡ್ಬಿಟ್ಟೆ. ನನ್ನಂತ ನತದೃಷ್ಟೆ ಎಲ್ಲಿದ್ರೇನಂತೆ. ಅದರಿಂದ ನಾನು ಕಳ್ಕೊಳ್ಳೋದು ಏನೂ ಇಲ್ಲ. ನನ್ನಂಥವ್ರಿಗೆ ಊರಾದ್ರೇನು ಕಾಡಾದ್ರೇನು. ನನ್ನ ಕಾರಣಕ್ಕೆ ನನ್ನ ತಂಗಿ ಅಂತ ಕರೆದ ಅಕ್ಕನಿಗೆ ಅನುಕೂಲ ಆದರೆ, ಸಹಾಯ ಆದರೆ ಅದೇ ನನ್ನ ಪುಣ್ಯ. ಅಕ್ಕ ನನಗೆ ಮಾಡಿದ ಸಹಾಯಕ್ಕೆ ಆ ಋಣ ತೀರ್ಸೋಕ್ಕೆ ನನಗೊಂದು ದಾರಿ ಸಿಕ್ತು. ಅದು ನೀನೇ ನನಗೆ ತೋರಿಸೆ ಅಂತ ನಂಬ್ಕೊಂಡು ಹೋಗ್ತಾ ಇದ್ದೀನಿ ದೇವ್ರೆ. ಏನೇ ಆದರೂ ನೀನೇ ನನ್ನನ್ನು ಕೈ ಬಿಡದೆ ಕಾಪಾಡ್ತೀಯ ಅಂತ ನಂಬಿದ್ದೀನಿ. ನನ್ನ ಜೀವನ ಎರಡೂ ನಿಂದೆ. ಯಾರೂ ಇಲ್ಲದೆ ಇರೋರಿಗೆ ದೇವ್ರ ದಿಕ್ಕು ಅಂತಾರೆ. ಈಗ ನೀನೇ ನನಗೆ ದಿಕ್ಕು. ಚಿನ್ನು 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 ಅಕ್ಕ ಇಲ್ಲೇ ಇದ್ದೀನಿ. ಬೇಗ ಬಾ. ಎಲ್ಲ ತಗೊಂಡಿದ್ಯಾ? ಹಾ. ಚಿಕ್ಕಿ ಹೊರಡಣ್ಣ. ಐ ಆಮ್ ರೆಡಿ. ಅಕ್ಕ ಬರ್ಲಾ? ಹೋಗ್ಬಿಟ್ಟ ಪಾಪ. ಬಾಯ್ ಬಾಯ್. ಚಿನ್ನು, ಗೊಂಬೆ, ನಿಮ್ಗೆ ಅಲ್ಲಿ ಏನೇ ಬೇಕು ಅಂತಂದ್ರು ನನಗೆ ಫೋನ್ ಮಾಡಿ ತಿಳಿಸು. ಓಕೆ ಶ್ಯೂರ್. ಗೊಂಬೆ, ಏನೇ ಕೆಲಸ ಮಾಡೋದಿದ್ರು ಲಕ್ಷ್ಮಿಗೆ ಹೇಳು, ಅವಳೇ ಮಾಡ್ತಾಳೆ. ಅತ್ತೆ ಸೇವೆ ಮಾಡ್ತೀನಿ ಅಂತೆ ಕತ್ತೆ ತರ ಕೆಲಸ ಮಾಡಕ್ ಹೋಗ್ಬೇಡ. ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಗಂಭೀರವಾಗಿ ಕುತ್ಕೊಂಡು ಓದು. ಇಷ್ಟು ದಿನ ನಾನು ಓದ್ತೀನಿ ಅಂದಾಗ ಓದ್ ಏನ್ ಕಡ್ದು ಕಟ್ಟೆ ಹಾಕ್ಬೇಕು, ಮದ್ವೆ ಆಗು ಅಂತ ಹೇಳ್ತಿದ್ರಿ. ಇವಾಗ ನಿಶ್ಚಿತಾರ್ಥ ಮುಗ್ದಂದ್ಮೇಲೆ ಓದು ಅಂತ ಹೇಳ್ತಿದ್ಯಲ್ಲ. ನಿಮ್ಮ ಅಗತ್ಯ ತಕ್ಕಂಗೆ ನಿಮಗಿಷ್ಟ ಬಂದಂಗೆ ಮಾತಾಡ್ಬೇಡ. ಹೇಗ್ ಓದ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ನಾನು ಏನಾದ್ರೂ ಹೇಳಿದ್ರೆ ಅದಕ್ಕೇನಾದ್ರೂ ನೀನು ಉತ್ತರ ಕೊಡ್ಲೇಬೇಕಲ್ಲ. ಮೂಲಂತೆ ಸೀರೆ, ತಾಯಂತೆ ಮಗಳು ಅಲ್ವಾ? ಕೈಲಾಶ್, ಅಮ್ಮ ನಾನು ಹೋಗ್ತಾ ಇದ್ದೀನಿ. ನೀವಿಬ್ರು ಇವಾಗ್ಲೂ ಜಗಳ ಆಡ್ಬೇಕಾ? ಗೊಂಬೆ, ಇದು ಜಗಳ ಅಲ್ಲ, ತಮಾಷೆ. ಸರಿ ಸರಿ. ಚಿನ್ನು, ನೀನು ಗೊಂಬೆ ನೋಡ್ಕೋಬೇಕು. ಗೊಂಬೆ, ನೀನು ಚಿನ್ನು ನೋಡ್ಕೋಬೇಕು. ಕೈಲಾಶ್, ಇವರಿಬ್ರು ಹೋಗ್ತಾ ಇರೋದು ವನವಾಸಕ್ಕಲ್ಲ, ನಮ್ಮ ಅಪ್ಪನ ಮನೆಗೆ. ಅಲ್ಲಿರೋರು ಯಾರು ರಾಕ್ಷಸರಲ್ಲ. ಅಪ್ಪಾಜಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಸರಿ. ನೀನ್ ಹೋಗ್ತಾ ಇರೋದು ನಮ್ಮ ಅಪ್ಪನ ಮನೆಗೆ, ನಿಮ್ಮ ಅತ್ತೆ ಮನೆಗೇನಲ್ಲ. ನಮ್ಮ ಮರ್ಯಾದೆ ಹೋಗೋಂತ ಕೆಲಸ ಏನು ಮಾಡ್ಬೇಡ ಅಲ್ಲಿ. ಸರಿ ಅವರೇ. ಅಮ್ಮ, ಕಾಲಿಗೆ ನಮಸ್ಕಾರ ಮಾಡಿದವ್ರಿಗೆ ಆಶೀರ್ವಾದ ಮಾಡೋ ರೀತಿನ ಇದು. ಕಾಲಿಗೆ ಬಿದ್ದವ್ರಿಗೆ ಆಶೀರ್ವಾದ ಮಾಡ್ಬೇಕು ಅಂತಾನೆ ರೂಲ್ಸ್ ಏನಿಲ್ವಲ್ಲ. ಬುದ್ಧಿ ಮಾತು ಹೇಳ್ಬೋದು. ಸರಿ ಬಿಡು, ನೀನ್ ಹೇಳಿದ್ದೆ ಸರಿ, ನೀನ್ ಮಾಡಿದ್ದೆ ಸರಿ. ಚಿನ್ನು ಬಾ ಹೋಗೋಣ. ಅಕ್ಕ ನಾವಿನ್ ಹೊರಡ್ತೀವಿ. ಅಮ್ಮಂಗೆ ಅವಾಗ ಅವಾಗ ಫೋನ್ ಮಾಡ್ತಾ ಇರು. ಸರಿ ಬಾವಾ, ಬರ್ತೀನಿ. ಆಯ್ತಮ್ಮ. ಕೈಲಾಶ್, ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ? ನಾವೇನ್ ನಮ್ಮ ಮಗಳನ್ನ ಮದ್ವೆ ಮಾಡಿ ಕಳ್ಸ್ಕೊಟ್ಟಿಲ್ವಲ್ಲ. ಮಗಳು ಹೋದ್ಲು ಅಂತ ಬೇಜಾರ ಅಥವಾ ಮನೆ ಕೆಲ್ಸದಳು ಹೋದ್ಲು ಅಂತ ಬೇಜಾರ? ಸಂಬಂಧಗಳ ಬಗ್ಗೆ ಗೌರವ ಇಲ್ಲದೆ ಇರೋರೆ ಹೀಗೆ ಮಾತಾಡೋದು. ಕೈಲಾಶ್, ನಿನಗೆ ನಿನ್ ಹೆಂಡತಿ ಜೊತೆ ಒಬ್ನೇ ಇರೋದಕ್ಕೆ ಬೇಜಾರ ಅಥವಾ ಭಯಾನ? ನಿನಗೂ ನನಗೂ ವ್ಯತ್ಯಾಸ ಏನು ಗೊತ್ತಾ? ನೀನು ಮಾತಾಡಿ ಕೆಟ್ಟೆ, ನಾನು ಮಾತಾಡದೆ ಕೆಟ್ಟೆ. ರಾಮು, ಸ್ವಲ್ಪ ಸಾರು ಬಡಿಸು. ಸಾಕು ಸಾಕು.
ಅಮ್ಮ ಪಲ್ಯ ಹಾಕ್ಲಾ ನಿಮಗೆ? ರಾಮು, ಒಂದು ಉಪ್ಪಿಲ್ಲ, ಖಾರ ಇಲ್ಲ, ಹುಳಿ ಇಲ್ಲ, ಏನ್ ಸಾರು ಮಾಡಿದ್ಯಾ? ನಾನೇ ಸ್ವಲ್ಪ ಕಡಿಮೆ ಹಾಕಿದೆ ಚಿಕ್ಕತ್ತೆ. ಡಾಕ್ಟ್ರು ಮಸಾಲೆ ಕಡಿಮೆ ತಿನ್ಬೇಕು ಅಂತ ಹೇಳಿದ್ರು, ಅದಕ್ಕೆ. ಸಪ್ಪೆ ಬಾಯಿಗೆ ಇಡಕ್ಕಾಗಲ್ಲ. ಅಲ್ಲ ಕಣೋ, ಪಾರ್ವತಿಗೆ ಅಂತ ಬೇರೆ ಸಾರು ಮಾಡಕ್ಕಾಗಲ್ವಾ ನಿನಗೆ? ಸರಿ ಅಜ್ಜಿ, ಮಾಡ್ತೀನಿ. ಸ್ವಲ್ಪ ಉಪ್ಪಿನಕಾಯಿ ಬಿಡಿಸು. ಇಲ್ಲೇ ಇದೆ, ಅಲ್ಲಿ ಎಲ್ಲ ಅವನ್ನೇ ಬಡಿಸ್ಬೇಕಾ? ತಗೋ. ಹಾಕಿ. ಅಮ್ಮ ಅಮ್ಮ ಬಿಡಿ, ನಾನು ಎತ್ತೀನಿ. ತಿಂಡಿ ತಟ್ಟೆನು ಎತ್ಬೇಡ ಅಂದ್ರೆ ಹೇಗೆ ರಾಮು? ನೋಡಮ್ಮ, ರಾಮು ಹೇಳ್ತಾ ಇರೋದು ಸರಿ ಇದೆ. ನೀನು ಸ್ವಲ್ಪ ದಿನ ಯಾವ ಕೆಲಸನೂ ಮಾಡಬಾರ್ದು, ರೆಸ್ಟ್ ತಗೋಬೇಕು. ಡಾಕ್ಟರ್ ಹೇಳಿಲ್ವಾ? ಮಾವ, ಮಲ್ಗಿ ಬೇಜಾರಾಗೋಗಿದೆ. ಒಂದ್ ಸ್ವಲ್ಪ ಹೊತ್ತು ಹೊರಗಡೆ ಕೂತಿರ್ತೀನಿ. ಸರಿಮಾ, ಎಲ್ಲಾದ್ರೂ ಕೂತ್ಕೋ. ಆದ್ರೆ ಆ ಇನ್ಹೇಲರ್ ಇದೆಯಲ್ಲ, ಅದನ್ನ ನಿನ್ನ ಹತ್ರನೇ ಇಟ್ಕೋ. ಈಗಿದೆಯಾ ನಿನ್ನ ಹತ್ರ ಅದು? ರೂಮಲ್ಲಿದೆ. ಮರ್ತೊಂದಿದೆಯಾ? ರಾಮು, ಹೋಗ ಅದನ್ನ ತಗೊಂಡ್ ಹೋಗ, ಇನ್ಹೇಲರ್. ಸರಿ ತಾತ, ತರ್ತೀನಿ. ಅಮ್ಮ ತಗೊಳ್ಳಿ. ತಾತ, ಸ್ವಲ್ಪ ಪಲ್ಯ ಹಾಕ್ಲಾ? ಬೇಡಪ್ಪ. ಚಿಕ್ಕತ್ತೆ ನಿಮಗೆ? ಈ ಸಾರಿ ನನ್ನ ಪ್ಲಾನ್ ಫೇಲ್ ಆಗೋದಕ್ಕೆ ಚಾನ್ಸೇ ಇಲ್ಲ. ನೀನು ಹೊರಗಡೆ ಹೋದೆ ಅಲ್ವಾ ಪಾರ್ವತಿ, ಮತ್ತೆ ಒಳಗಡೆ ಬರೋದೇ ಇಲ್ಲ.